नाज़रीन आदाब टी में आप तमाम का खैर मकदम है। रायचूर शहर के यरमास में वाक़ा तालीमी इदारा आफ्ताब एजुकेशन ट्रस्ट की जानिब से वार्ड नंबर 33 में नुमाया अवामी खिदमत अंजाम देने वाले बेस्ट वर्कर्स को एजाज़ात से नवाजा गया और उन्हें तैनियत पेश की गई। आफ्ताब शादी महल में एक शानदार प्रोग्राम मुनक़िद किया गया था जिसे वज़ीर छोटी आबपाशी और साइंस और टेक्नोलॉजी NS बोसराज ने खिताब किया। इस मौके पर इन्होंने कहा कि इस तरह के प्रोग्राम होते रहने चाहिए और काम करने वालों की कदरदानी की जानी चाहिए और काम करने वालों को इजाज़त से नवाजने से उनमें काम करने का हौसला बढ़ता है और वो मज़ीद काम करते हैं। इस प्रोग्राम में कांग्रेस कायदीन जयण्णा शांतप्पा, बसवराज रेड्डी, रुद्रप्पा अंगड़ी, नरसा रेड्डी, शिवमूर्ति, गोविंद रेड्डी, सलीम अहमद के अलावा आफ्ताब एजुकेशन ट्रस्ट के सदर सैयद सिराज हुसैन, बसवराज पाटिल, अशोक पोतगल, विनोद रेड्डी और दीगर भी मौजूद थे। ಈಗ ಸಸಿಗೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಂತ ಮಾನ್ಯ ಸಚಿವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ರುದ್ರಪ್ಪ ಅಂಗಡಿ ಸರ್ ಅವರು ಎಲ್ಲರೂ ಸಸಿಗೆ ನೀರು ಹಾಕುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ತಮ್ಮಲ್ಲಿ ವಿನಂತಿ. ಸಚಿವರು ಒಂದೆರಡು ಮಾತನಾಡಬೇಕೆಂದು ಅವರಲ್ಲಿ ವಿನಂತಿ. ಸನ್ಮಾನ್ಯ ಶ್ರೀ NS ಬೋಸರಾಜ್ ಸಾಹೇಬರವರು ಒಂದೆರಡು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕೆಂದು ಅವರಲ್ಲಿ ವಿನಂತಿ. आफ्ताब ಶಿಕ್ಷಣ ಸಂಸ್ಥೆಯಿಂದ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಕಾಯಕ ಶ್ರೇಷ್ಠ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಆಗಮಿಸತಕ್ಕಂಥ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಬಸವರಾಜ ರೆಡ್ಡಿಯವರೇ, ಶಾಂತಪ್ಪನವರೇ, ಜಯಣ್ಣವರೇ, ಶಿವಮೂರ್ತಿ ಅವರೇ, ರುದ್ರಪ್ಪಗಡಿಯವರೇ, ನರಸರೆಡ್ಡಿಯವರೇ, ಗೋವಿಂದ ರೆಡ್ಡಿಯವರೇ ಹಾಗೂ ಈ ಸಂಸ್ಥೆಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳೇ ಹಾಗೂ ಗೌರವಾನ್ವಿತ ಸನ್ಮಾನಿತರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಪ್ರೀತಿಯ ಮಕ್ಕಳೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ನಿಜವಾಗಿ ನಮಗೆ ಭಾಳ ಸಂತೋಷ ಅನ್ನಿಸ್ತದೆ. ನಮ್ಮ ಸಿರಾಜ್ ಅವರು ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಸಹಿತ ಉತ್ಸಾಹದಿಂದ ಭಾಗವಹಿಸಿದ ಜೊತೆಯಲ್ಲಿ ಈ ಭಾಗದ ಜನರಿಗೆ ಅನುಕೂಲವಾಗುವಂಥ ಒಂದು ಶಿಕ್ಷಣ ಸಂಸ್ಥೆ, ಸಮುದಾಯ ಭವನ, ಹಾಸ್ಟೆಲ್ಲು, ಲೈಬ್ರರಿ ಇಂಥದ ಕಾರ್ಯಕ್ರಮಗಳು ಮಾಡೋದ್ರ ಜೊತೆಯಲ್ಲಿ ಇವತ್ತು ನಿಜವಾಗಿ ಸಮಾಜದಲ್ಲಿ, ವೃತ್ತಿಯಲ್ಲಿ, ವಿವಿಧ ಸ್ಥಾನಗಳಲ್ಲಿ ಉತ್ತಮ ಕೆಲಸ ಮಾಡಿ ಹಿರಿಯ ನಾಗರಿಕರಾಗಿರ್ತಕ್ಕಂಥವ್ರನ್ನ ಇಲ್ಲಿ ಕರೆದು ಸನ್ಮಾನಿಸಿರ್ತಕ್ಕಂಥದ್ದು, ಆ ಸನ್ಮಾನದಲ್ಲಿ ಭಾಗವಹಿಸಲಿಕ್ಕೆ ನನ್ನನ್ನು ಕರೆದಿದ್ದು ನನಗೆ ಭಾಳ ಸಂತೋಷವನಿಸ್ತದೆ. ಇವತ್ತು ಅನೇಕ ಹಿರಿಯರು ಇವತ್ತು ಡಾಕ್ಟರ್ ಮಂಜುನಾಥ್ ಅವರಿಂದ ಪ್ರಾರಂಭ ಮಾಡಿ ಅನೇಕರು ಇವತ್ತು ನಮಗೆಲ್ಲ ಅವ್ರು ನೋಡಿದಾಗ ಭಾಳ ಸಂತೋಷವನಿಸ್ತದೆ. ಸಮಾಜದಲ್ಲಿ ಅನೇಕ ರೀತಿಯಾದಂಥ ಅವರ ವೃತ್ತಿಯಲ್ಲಿ, ಅವರ ಸ್ಥಾನಮಾನಗಳಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿ ಇವತ್ತು ಗೌರವದಿಂದ ಸನ್ಮಾನಿಸಿದಕ್ಕೆ ಇವತ್ತು ಪಾತ್ರರಾಗಿದ್ದಾರೆ. ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಈ आफ्ताब ಸಂಸ್ಥೆಗೂ ಮತ್ತು ಅದಕ್ಕೆ ಮುಖ್ಯವಾಗಿ ಕಾರಣರಾಗಿರ್ತಕ್ಕಂಥ ನಮ್ಮ ಸಿರಾಜ್ ಅವರು ಎಲ್ಲ ಕಾರ್ಯಕ್ರಮಗಳು ಮತ್ತು ಈ ಭಾಗದ ಜನರಿಗೆ ಅನುಕೂಲಕರವಾದಂಥ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋ ಜೊತೆಯಲ್ಲಿ ಸರ್ಕಾರ ವತಿಯಿಂದ, ಸಮಾಜದಿಂದ ಈ ಭಾಗಕ್ಕೆ ಇನ್ನು ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಗಬೇಕೆಂಬ ಆಸೆ ಅವರಿಗಿದೆ. ಇನ್ನು ಅನೇಕ ಕಾರ್ಯಕ್ರಮಗಳು ಅವರ ಏಜೆಂಡಾದಲ್ಲಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯರಮಾಸ್ ಪ್ರಾಂತದಲ್ಲಿ ಅಭಿವೃದ್ಧಿ ಮಾಡಬೇಕು. ತಮ್ಮ ಪ್ರಯತ್ನದ ಜೊತೆಯಲ್ಲಿ ಜನಪ್ರತಿನಿಧಿಗಳು ಸಹಕಾರ ಮಾಡಬೇಕೆಂಬುದೇ ಅವರ ಆಶೆ. ಹಾಗಾಗಿ ಅವರು ನಮಗೆ ಪ್ರತಿನಿತ್ಯ ನಮ್ಮ ಸಂಪರ್ಕದಲ್ಲಿ ಇರ್ತಾರೆ. ಹಾಗಾಗಿ ಅವರ ಮಾಡುವಂಥ ಅವರು ಹಾಕ್ಕೊಂಡಿರ್ತಕ್ಕಂಥ ಯೋಜನೆಗಳಿಗೆ ಯಶಸ್ವಿ ಸಿಗಲಿ, ಅದರ ಮುಖಾಂತರ ಈ ಭಾಗದ ಜನರಿಗೆ ಅನುಕೂಲ ಆಗಲಿ. ಸಮಾಜದಲ್ಲಿ ಯಾರೇ ಏನೇ ಉತ್ತಮ ಕೆಲಸ ಮಾಡಿದ್ರೆ ಅವರು ಗೌರವಿಸ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಮಾಡಬೇಕು. ಹಾಗಾಗಿ ಮಾತ್ರ ಸಮಾಜದಲ್ಲಿ ಹೆಚ್ಚಿನ ರೀತಿಯಲ್ಲಿ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಸಿಗ್ತದೆ. ಆ ದಿಶೆಯಲ್ಲಿ ಇವತ್ತು ಈ ಸಂಸ್ಥೆ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಭಾಳ ಉತ್ತಮವಾದಂಥ ಕಾರ್ಯಕ್ರಮ. ಇದೇ ರೀತಿಯಾಗಿ ಇನ್ನೂ ಈ आफ्ताब ಸಂಸ್ಥೆ
ಬರುವಂಥ ದಿನಗಳಲ್ಲಿ ಸಮಾಜ ಸೇವಕರನ್ನು ಗುರುತಿಸುವಂಥದ್ದು ಇರ್ಬೋದು, ಶಿಕ್ಷಣ ವಿಷಯದಲ್ಲಿರ್ಬೋದು, ಆರೋಗ್ಯದ ವಿಷಯದಲ್ಲಿರ್ಬೋದು, ಇನ್ನು ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಭಾಗದ ಅನುಕೂಲಕರವಾದ ಒಂದು ವಾತಾವರಣ ನಿರ್ಮಾಣ ಮಾಡಲಿ ಅಂತೇಳಿ ಹಾರೈಸಿ ಇಂಥ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಎಲ್ಲ ಹಿರಿಯರಿಗೆ ಗೌರವ ಸಲ್ಲಿಸಿದ ಮುಖಾಂತರ ನಮಗೆ ಭಾಳ ಅತ್ಯಂತ ಸಂತೋಷವಾಗಿದೆ. ಮತ್ತೊಂದು ಸಲ ತಮ್ಮೆಲ್ಲರಿಗೂ ವಂದಿಸಿ ನಮಗೆ ಉತ್ತಮವಾದಂಥ ಯಶಸ್ಸು ಆಯುರ್ವೇದ ಕೊಟ್ಟು ತಾವೆಲ್ಲರೂ ಇನ್ನೂ ಸಮಾಜದಲ್ಲಿ ಸೇವೆ ಸಲ್ಲಿಸಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಈ ನಮ್ಮ ಸಿರಾಜ್ ಅವರು ತನ್ನನ್ನು ಸಹಿತ ಹೆಚ್ಚಿನ ಉತ್ಸಾಹದಿಂದ ಕೆಲಸ ಮಾಡಲಿ ಅಂತೇಳಿ ಅವರಿಗೂ ಸಹಿತ ನನ್ನ ಅಭಿನಂದನೆ ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಸನ್ಮಾನಿತರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ತಮ್ಮೆಲ್ಲರಿಗೂ ಈ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಮಾನ್ಯ ಸಚಿವರು, ನನ್ನ ಮಾರ್ಗದರ್ಶಕರು, ಮತ್ತು ನಾನು ಸ್ವಯಂ ನಿವೃತ್ತಿ ಪಡಿಬೇಕಾದ್ರೆ ಅಂಥ ಸಮಯದಲ್ಲಿಯೂ ಸಹ ನನ್ನ ಫೈಲ್ ನಿಂತಾಗ ಏನಂದರೆ ಆ ಸಮಯದಲ್ಲಿ ಸಹ ಅವರು ಆ ಸರ್ಕಾರ ಇದ್ದಿಲ್ಲಂದರೆ ಪರವಾಗಿಲ್ಲ, ಅಧಿಕಾರಿಗಳಿಗೆ ಹೇಳಿ ಏನಂದರೆ ನನಗೆ ಅನುಕೂಲ ಮಾಡಿಕೊಟ್ರು. ಮತ್ತು ನಮ್ಮ ಆಫ್ತಾಬ್ ಶಿಕ್ಷಣ ಸಂಸ್ಥೆಗೆ ಯಾವುದೇ ಕೆಲಸ ತೊಗೊಂಡೋಗ್ಲಿ ಸರ್ ಇಲ್ಲ ಅಂತ ಹೇಳಲ್ಲ. ನಮ್ಮ ಒಂದು ಇದು ಏನಂದರೆ ಭಾಳಷ್ಟು ಏನಂದರೆ ನಾವು ಅವ್ರ ಹತ್ರ ಹೋಗ್ತೀವಿ ಮತ್ತು ಏನಂದರೆ ಅವರು ಸಹಕಾರ ನೀಡ್ತಾರೆ. ಸರ್ ಇನ್ನೂ ನಮ್ಮ ವಾರ್ಡ್ ನಂಬರ್ 33ರಲ್ಲಿ ಅನೇಕ ಒಂದು ಡೆವಲಪ್ಮೆಂಟ್ ಕೆಲಸಗಳಿಗೂ ಸಹ ತಾವು ಸಹಕಾರ ನೀಡಬೇಕಂತ ಮತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಮುಂದಿನ ಕಾರ್ಯಕ್ರಮ ಇದೆ, ಅದಕ್ಕೆ ತಮ್ಮ ಅಮೂಲ್ಯವಾದ ಒಂದು ಸಮಯ ತೆಗೆದುಕೊಂಡು ನೀವು ಬಂದು ಏನಂದರೆ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ತಮಗೆ ಇನ್ನೊಮ್ಮೆ ಏನಂದರೆ ನಮ್ಮ ಸಂಸ್ಥೆ ಪರವಾಗಿ ಎಲ್ಲ ನಾಗರಿಕರ ಪರವಾಗಿ ಅನಂತ ವಂದನೆಗಳನ್ನು ಹೇಳ್ತಾ, ಈಗ ಸಚಿವರು ಹೋಗ್ತಾ ಇದ್ದಾರೆ, ನಾವು ಮುಂದಿನ ಒಂದು ಕಾರ್ಯಕ್ರಮ ಮುಂದುವರಿಸ್ತೇವೆ. ಯಾರು ದಯವಿಟ್ಟು ಹೋಗಬಾರ್ದು, ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಇದೆ, ದಯವಿಟ್ಟು ಎಲ್ಲರೂ ಇರಬೇಕಂತ ತಮ್ಮಲ್ಲಿ ವಿನಿಸ್ಕೊಳ್ತೇನೆ.